ಮಾತೆ ಮರಿಯಮ್ಮನವರನ್ನು ಸ್ವರ್ಗದ ಹಾಗೂ ಸಕಲ ಸಂತರ ರಾಣಿ ಎಂದು ಕರೆಯುತ್ತೇವೆ. ಕ್ಯಾಥೋಲಿಕ್ ಧರ್ಮಸಭೆಯು ಮರಿಯಮ್ಮನವರ ಹುಟ್ಟುಹಬ್ಬವನ್ನು ಸ್ವರ್ಗಾರೋಹಣದ ದಿನವನ್ನು ಆಚರಿಸುತ್ತದೆ. ಸಭೆಯು ಮರಿಯಮ್ಮನವರನ್ನು ಗೌರವಿಸಬೇಕೆಂದು ಪ್ರತಿದಿನ ಜಪಸರ ಪ್ರಾರ್ಥನೆ ಮಾಡಬೇಕೆಂದು ಕರೆ ನೀಡಿದೆ. ಆದರೆ ಕ್ಯಾಥೋಲಿಕ್ ಧರ್ಮಸಭೆಯನ್ನು ಬಿಟ್ಟು ಬೇರೆ ಸಭೆಗಳಿಗೆ ಹೋಗಿರುವವರು ಮರಿಯಮ್ಮನವರನ್ನ ಕುರಿತು ಅನೇಕ ವಾದಗಳನ್ನು ಮಾಡುತ್ತಾರೆ. ಅವರಿಗೆ ಬೈಬಲ್ ಚೆನ್ನಾಗಿ ಗೊತ್ತಿದೆ ಎನ್ನುತ್ತಾರೆ. ಜಪಸರ ಹೇಳಬೇಕೆಂದು ಬೈಬಲ್ನಲ್ಲಿ ಎಲ್ಲಿ ಬರೆದಿದೆ ಎಂದು ಕೇಳುತ್ತಾರೆ. ಬೈಬಲ್ ಓದುವ ಎಲ್ಲರಿಗೂ ಅದರಲ್ಲಿ ಬರೆದಿರುವುದೆಲ್ಲ ಅರ್ಥವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಮತ್ತಾಯನು ಬರೆದ ಶುಭ ಸಂದೇಶ 11:25 ಪ್ರಭು ಹೇಳುತ್ತಾರೆ, ಪಿತನೇ, ಪರಲೋಕ ಭೂಲೋಕಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ ಎಂದು. ಯೇಸು ಸ್ವಾಮಿಯ ಜೊತೆಯಲ್ಲೇ ಇದ್ದ ಶಿಷ್ಯರಿಗೂ ಕೂಡ ಎಲ್ಲ ವಿಷಯಗಳು ಅರ್ಥವಾಗಿರಲಿಲ್ಲ. ಲೂಕನ ಬರೆದ ಶುಭ ಸಂದೇಶ 24:45 ಪವಿತ್ರ ಗ್ರಂಥವನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರ ಬುದ್ಧಿಯನ್ನು ವಿಕಾಸಗೊಳಿಸಿದರು ಎಂದು ಓದುತ್ತೇವೆ. ಹೀಗಿರುವಾಗ ಸಾಮಾನ್ಯ ಜನರ ಬಗ್ಗೆ ಹೇಳುವ ಅಗತ್ಯವಿಲ್ಲ. ಮತ್ತಾಯ 17ನೇ ಅಧ್ಯಾಯದಲ್ಲಿ ಈ ರೀತಿ ಓದುತ್ತೇವೆ. ಯೇಸುಸ್ವಾಮಿ ತಮ್ಮ ಕೆಲವು ಶಿಷ್ಯರನ್ನು ಕರೆದುಕೊಂಡು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋಗುತ್ತಾರೆ. ಅಲ್ಲಿ ರೂಪಾಂತರ ಹೊಂದುತ್ತಾರೆ. ಆಗ ಮೋಶೆ ಮತ್ತು ಏಲಿಯ ಸ್ವಾಮಿಯೊಂದಿಗೆ ಮಾತನಾಡುವುದನ್ನು ಶಿಷ್ಯರು ನೋಡುತ್ತಾರೆ. ಆಗ ಪ್ರಕಾಶಮಾನವಾದ ಮೇಘವೊಂದು ಅವರನ್ನು ಆವರಿಸುತ್ತದೆ. ಆ ಮೇಘದಿಂದ ಒಂದು ವಾಣಿ, ಈತನು ನನ್ನ ಪುತ್ರ, ನನಗೆ ಪರಮಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು, ಈತನ ಮಾತಿಗೆ ಕಿವಿಗೊಡಿ ಎಂದು. ಇದು ಸ್ವರ್ಗದಿಂದ ಬಂದ ವಾಣಿ. ನಾವು ಯೇಸುಸ್ವಾಮಿಯ ಮಾತುಗಳನ್ನು ಕೇಳಿ ಅವುಗಳನ್ನು ಅನುಸರಿಸಿ ಜೀವಿಸಬೇಕೆಂದು. ಹಾಗಾದರೆ ಯೇಸುಸ್ವಾಮಿ ಶಿಲುಬೆ ಮರಣವನ್ನು ಹೊಂದುವ ಮುಂಚೆ ಮಾತೆ ಮರಿಯಮ್ಮನವರನ್ನ ಕುರಿತು ಶಿಷ್ಯರಿಗೆ ಹೇಳುತ್ತಾರೆ. ಯೋಹಾನನು ಬರೆದ ಶುಭ ಸಂದೇಶ 19:26. ಯೇಸು ತಮ್ಮ ತಾಯಿಯನ್ನು ಆಕೆಯ ಪಕ್ಕದಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಇಗೋ ನಿನ್ನ ಮಗ ಎಂದರು. ಅನಂತರ ತಮ್ಮ ಶಿಷ್ಯನನ್ನು ನೋಡಿ, ಇಗೋ ನಿನ್ನ ತಾಯಿ ಎಂದರು. ಈ ಮಾತು ಇಂದು ಯೇಸುಸ್ವಾಮಿಯನ್ನು ಹಿಂಬಾಲಿಸಿ ಜೀವಿಸುತ್ತಿರುವ ನಮಗೆಲ್ಲರಿಗೂ ಅನ್ವಯಿಸುತ್ತದೆ. ಮರಿಯಮ್ಮನವರು ನಮಗೆಲ್ಲರಿಗೂ ಸ್ವರ್ಗ ಕೊಟ್ಟಿರುವ ತಾಯಿ ಆಗಿದ್ದಾರೆ. ಮಾತೆ ಮರಿಯಮ್ಮನವರು ಅನೇಕ ವರ್ಷಗಳಿಂದ ಪ್ರಪಂಚದ ಅನೇಕ ಸ್ಥಳಗಳಲ್ಲಿ ಪ್ರತ್ಯಕ್ಷರಾಗಿ ಜಪಸರ ಪ್ರಾರ್ಥನೆ ಮಾಡಬೇಕೆಂದು ಹೇಳಿದ್ದಾರೆ. ಕೇರಳದ ಅನೇಕ ಸ್ಥಳಗಳಲ್ಲಿ ಮರಿಯಮ್ಮನವರ ಫೋಟೋಯಿಂದ, ಸ್ಟ್ಯಾಚ್ಯೂಯಿಂದ ರಕ್ತ, ಕಣ್ಣೀರು ಹಾಗೂ ಎಣ್ಣೆ, ಜೇನು ಬಂದಿರುವುದನ್ನು ಕೇಳಿರಬಹುದು. ಇದರಲ್ಲಿ ಎರುಮೇಲಿ ಎಂಬ ಸ್ಥಳಕ್ಕೆ ನಾನು ಹೋದಾಗ ಆ ಮನೆಯ ವಾತಾವರಣ ಸುಗಂಧ ಪರಿಮಳದಿಂದ ಕೂಡಿತ್ತು. ಸ್ವರ್ಗದ ಸಾನ್ನಿಧ್ಯ ಎಂಬಂತೆ ಅನಿಸುತ್ತಿತ್ತು. ಆ ಮನೆಯ ತಾಯಿ ಕೆಲವು ವರ್ಷಗಳಿಂದ ಮಾರಕ ರೋಗದಿಂದ ಬಳಲುತ್ತಿದ್ದರು. ಆದರೆ ಅವರು ಎಲ್ಲ ದಿನ ಮರಿಯಮ್ಮನವರ ಫೋಟೋ ಮುಂದೆ ಮಂಡಿಕಾಲೂರಿ ಜಪಸರ ಪ್ರಾರ್ಥನೆ ಮಾಡುತ್ತಿದ್ದರು. ಒಂದು ದಿನ ಆ ಫೋಟೋಯಿಂದ ರಕ್ತ, ಕಣ್ಣೀರು ಬರಲು ಪ್ರಾರಂಭವಾಯಿತು. ಆ ಘಟನೆಯ ನಂತರ ಆ ತಾಯಿಯ ರೋಗ ಗುಣವಾಯಿತು. ಕಣ್ಣಿಗೆ ತೊಂದರೆ ಇದ್ದ ಅವರ ಮಗನ ಕಣ್ಣಿಗೆ ದೃಷ್ಟಿ ಬಂದಿತು. ಇನ್ನೂ ಅನೇಕ ಕಾರ್ಯಗಳು ಆ ಕುಟುಂಬದಲ್ಲಿ ನಡೆಯಿತು. ವಿಶ್ವಾಸದಿಂದ ಜಪಸರ ಪ್ರಾರ್ಥನೆ ಮಾಡಿ ಮಾತೆ ಮರಿಯಮ್ಮನವರ ಸಾನ್ನಿಧ್ಯವನ್ನು ಅನುಭವಿಸೋಣ.